ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾನೊಬ್ಬ ಬರಹಗಾರ. ಸುಮಾರು 40 ಪುಸ್ತಕ ಬರೆದು ಬಿಟ್ಟಿದ್ದೀನಿ. ಎಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟ ವಸ್ತು, ಜೀವನ ಚರಿತ್ರೆ ಇತ್ಯಾದಿ. ನಾನೊಂದು ವಿಶಿಷ್ಟವಾದ ಪುಸ್ತಕ ಬರೆದಿದ್ದೀನಿ. ಅದೇನೆಂದರೆ ರಸವೈಚಾರಿಕತೆ ಅಂತ. ಇದರಲ್ಲಿ ಸಂಕ್ಷಿಪ್ತ ವಿಚಾರ ರಚನೆಗಳು, ಕಥೆಗಳು ಸಂಗ್ರಹ ಮಾಡಿದ್ದೇನೆ. ಈಗ ಇದ್ರ ಬಗ್ಗೆ ನಾನು ಸಾಕ್ಷಿಚಿತ್ರ ಮಾಡ್ತಾ ಇದ್ದೀನಿ. ಒಂದು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇವತ್ತು ತಗೊಂಡಿದ್ದೀನಿ ಮಾತಾಡಲಿಕ್ಕೆ. ಅದೇನು ಅಂದರೆ ಹಣ, ಸಂಪತ್ತು ಅಂತ ಶೀರ್ಷಿಕೆ. ಇದು ಎಲ್ಲರಿಗೂ ಗೊತ್ತೇ ಇದೆ. ಹಣ ಯಾರಿಗೆ ಬೇಡ? ಹಣ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಹಣ ಎಂದ್ರೇನು? ಮನಿ ಅಂದ್ರೇನು? ಅದರ ಪ್ರಶ್ನೆಗೆ ಉತ್ತರ ಏನು? ಅದು ತರಾವರಿ ಉತ್ತರ ಸಿಗ್ತದೆ. ಆದರೆ ಒಂದು ಡೆಫಿನೇಷನ್ ಏನಪ್ಪಾ ಅಂದ್ರೆ, ಮನಿ ಇಸ್ ವಾಟ್ ಮನಿ ಡಸ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಹಣ ಅಂದ್ರೆ ಅದು ಏನು ಮಾಡುತ್ತದೆ ಎಂಬ ಪ್ರಶ್ನೆಗೆ ಉತ್ತರ ಬರೆದರೆ ಅದರ ಲಕ್ಷಣ ಅರ್ಥ ಆಗುತ್ತೆ. ಬಹಳ ಈಸಿಯೆಸ್ಟ್ ಆನ್ಸರ್ ಏನಪ್ಪಾ ಅಂದ್ರೆ, ಎಲ್ಲರಿಗೂ ಗೊತ್ತಿರೋದು ಏನಪ್ಪಾ ಅಂದ್ರೆ, ಹಣ ಮುಖ್ಯವಾಗಿ ಒಂದು ವಿನಿಮಯ ಸಾಧನ. ಇತರ ವಸ್ತುಗಳ ವಿನಿಮಯಕ್ಕಾಗಿ ಬಳಸುವ ಒಂದು ಸಾಧನ. ಇದು ಮೀಡಿಯಂ ಅಂತ. ಈಗ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಂತ ಕರೀತಾರೆ. ಮೊದಲು ಬಾರ್ಟರ್ ಸಿಸ್ಟಮ್ ಇತ್ತು, ಬಹಳ ಹಿಂದೆನೆ. ಅವಾಗ ಹಣ ಅಂತ ಗೊತ್ತಿರಲಿಲ್ಲ. ಒಬ್ಬ ಅಕ್ಕಿ ಬೆಳೆದ್ರೆ ಇನ್ನೊಬ್ಬ ಬೇರೆ ಬೆಳೀತಿದ್ದ, ಅವರು ಎಕ್ಸ್ಚೇಂಜ್ ಮಾಡ್ತಿದ್ರು. ಇನ್ನೊಬ್ಬ ಕಮ್ಮಾರ ಇರ್ತಿದ್ದ, ಇನ್ನೊಬ್ಬ ಬಡಗಿ ಇರ್ತಿದ್ದ, ಅವರೆಲ್ಲ ಅವರು ಎಕ್ಸ್ಚೇಂಜ್ ಮಾಡ್ಕೊಂಡು ಅವ್ರವರು ಜೀವನ ಸಾಗಿಸ್ತಾ ಇದ್ರು. ಅದು ಬಿಟ್ಬಿಟ್ಟು ಒಂದು ಹಣ, ಅದು ಬೆಳ್ಳಿ ಆಗಲಿ, ಚಿನ್ನ ಆಗಲಿ, ನಾಣ್ಯ ಅದು ಬಂತದ್ದು. ಈಗ ಪೇಪರ್ ಮನಿ ಅಂತ ಬಂದಿದೆ. ಈಗ ಅದ್ರ ಬಗ್ಗೆ ಈಗ ಅದು ಬಹಳ ಪ್ರಚಲಿತವಾಗಿದೆ ಈಗ ಆಧುನಿಕ ಯುಗದಲ್ಲಿ. ಸೊ ಈಗ ಅದು ವಿನಿಮಯ ಸಾಧನ ಅಂತ ಆದ್ಮೇಲೆ ಮುಖ್ಯವಾಗಿ ಅದೊಂದೇ ಅಲ್ಲ, ಹಣ ಎರಡನೇದ ಏನಪ್ಪಾ ಅಂದ್ರೆ, ಅದು ಒಂದು ಬೆಲೆಯುಳ್ಳ ಕೂಡಿಸುವ ಆಪತ್ಕಾಲದ ನೆಂಟ ಅಂತ ಹೇಳ್ತಾರೆ. ಈ ನೆಂಟನಿಗೆ ಬಹಳ ಬೆಲೆ ಇರಬೇಕು. ಬೆಲೆ ಇದ್ದಿದ್ರೆ ಅದು ಹಣ ಅನಿಸ್ಕೊಳ್ಳುವುದಿಲ್ಲ. ಕೂಡಿಡುವುದು ಅದಕ್ಕೆ ಬೆಲೆ ಮಾತ್ರವಲ್ಲ, ಮೂರ್ತಿಯಲ್ಲೂ ಸಾಕಷ್ಟು ಚಿಕ್ಕದಿರಬೇಕು. ಸಾಮಾನ್ಯ ಮರಳಿಗೂ ಈಗ ಬೆಲೆ ಉಂಟು, ಆದರೆ ಅದನ್ನು ಮನೆಯಲ್ಲಿ, ಬ್ಯಾಂಕಿನಲ್ಲಿ ಕೂಡಿಡಲು ಅಸಾಧ್ಯ. ಸೊ ಪುರಾತನ ಕಾಲದಿಂದಲೂ ಹಣಕ್ಕೆ ಪ್ರಾಮುಖ್ಯತೆ ಕೊಟ್ಟೇ ಇರ್ತಾರೆ. ಅದರಲ್ಲೂ ಬೆಳ್ಳಿ ಬಂಗಾರಗಳಿಗೆ ಮಹತ್ವದ ಬೆಲೆ ಇಟ್ಟಿದ್ದಾರೆ. ಈಗೀಗ ಪೇಪರ್ ಮನಿ ಅಂದ್ರೆ ಚೆಕ್ಕು, ಕ್ರೆಡಿಟ್ ಕಾರ್ಡ್ಗಳು ಬಹಳವಾಗಿ ಚಲಾವಣೆಗೆ ಬಂದಿವೆ. ಕಾಲ ಬದಲಾಗಿ ಈಗ ಎಲೆಕ್ಟ್ರಾನಿಕ್ ಹಣ ಉಪಯೋಗಕ್ಕೆ ಬಂದು ಕೇವಲ ಬಾಯಿ ಮಾತಿನಿಂದ, ಕಣ್ಣಿನ ಗುರುತಿನಿಂದ ಕಂಪ್ಯೂಟರ್ಗಳಿಗೆ ಹಣದ ವ್ಯವಹಾರ ನಡೆಸುವ ಸಾಧ್ಯತೆ ಅದು ಉಂಟಾಗಿದೆ. ಈಗ ನಮ್ಮ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಹಣದ ಅವಶ್ಯಕತೆ ಎಷ್ಟು ಇರಬೇಕು? ಮನುಷ್ಯನಿಗೆ ಎಷ್ಟಪ್ಪ ಬೇಕು ಹಣ ಬೇಕೇ ಬೇಕು, ಅದು ದೀಟ. ಅದು ಎಷ್ಟು ಹಣ ಬೇಕೋ? 1 ಲಕ್ಷ ಬೇಕಾ? 1 ಕೋಟಿ ಬೇಕಾ? ಎಷ್ಟು ಬೇಕು? ಅದೇ ಇದೊಂದು ಪ್ರಾಬ್ಲಮ್, ದೊಡ್ಡದೊಂದು ಪ್ರಶ್ನೆ ಇದು. ಹೊಟ್ಟೆ, ಬಟ್ಟೆ, ಮಾನ ಮರ್ಯಾದೆ ಕಾಪಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಣವಿದ್ರೆ ಸಾಕೆ. ಈ ಪ್ರಶ್ನೆಗಳಿಗೆ ಉತ್ತರ ಮನುಷ್ಯನ ಸ್ವಭಾವ, ಗುಣ, ಭಾವನೆ, ಚಿಂತನೆ, ಮನೋಭಾವ ಇತ್ಯಾದಿ ಇವುಗಳನ್ನು ಅವಲಂಬಿಸಿದೆಯಲ್ಲವೇ? ನಮ್ಮ ಸುಖ, ಸಂತೋಷ ಮತ್ತು ಕಷ್ಟ ಕಾರ್ಪಣ್ಯಗಳನ್ನು ಹಂಚಿಕೊಳ್ಳುವ ಹೆಂಡತಿ, ಮಕ್ಕಳು, ನೆಂಟರು, ಇಷ್ಟರು ಇದ್ದರೆ ಇದಕ್ಕಿಂತ ಬೇರೆ ಐಶ್ವರ್ಯ ಯಾವುದಿದೆ? ನಮ್ಮ ತಂದೆ ತಾಯಿಯ ಮುಖ ನೋಡಿ ನಮ್ಮ ಮನಸ್ಸಿಗೆ ನಾವು ಕಿಂಚಿತ್ತಾದರೂ ಅವರಿಗೆ ನಮ್ಮ ಕರ್ತವ್ಯ ಮಾಡಿದ್ದೇವೆಂದು ಅನಿಸಿದರೆ ಇದಕ್ಕಿಂತ ಬೇರೆ ಐಶ್ವರ್ಯ ಏನಿದೆ?
ನಮ್ಮ ಆಪ್ತ ಸ್ನೇಹಿತರೊಡೆಗೆ ನಮ್ಮ ಸುಖ ದುಃಖ ಹಂಚಿಕೊಂಡಾಗ ಉಂಟಾದ ಐಶ್ವರ್ಯಕ್ಕಿಂತ ಯಾವ ಐಶ್ವರ್ಯವಿದೆ? ನಾವು ಏನನ್ನೂ ಬಚ್ಚಿಟ್ಟಲ್ಲವೆಂದು ಖಾತ್ರಿಯಾದೊಡನೆ ನಾವು ಎಲ್ಲಿಗಿಂತ ಐಶ್ವರ್ಯವಂತರು ಎಂಬುದು ಮಾತ್ರ ಖಾತ್ರಿ. ಜ್ಞಾನ, ಸದ್ಗುಣ, ಸುಸಂಸ್ಕೃತಿ, ನೈರ್ಮಲ್ಯ, ಶುದ್ಧ, ಉಚ್ಚ, ವಿವೇಕ, ಪ್ರಬುದ್ಧತೆ ಇತ್ಯಾದಿ ಪಡೆದರೆ ನಮಗೆ ಬೇರೇನು ಐಶ್ವರ್ಯ ಬೇಕು ಅಂತ ಇದ್ರ ಬಗ್ಗೆ ಹೇಳ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ತುಂಬಾ ಇದೆ. ಎಲ್ಲ ಫಿಲಾಸಫರ್ಸ್ ಆಗಲಿ, ಸಿದ್ಧಾಂತಗಳಾಗಲಿ, ಈಗಿನ ಕಾಲದಲ್ಲಿ ಗುರುಗಳಾಗಲಿ ಪ್ರತಿಯೊಬ್ಬರು ಹಣದ ಅವಶ್ಯಕತೆ ಇದ್ದೇ ಇದೆ. ಅದು ಹಣ ಮಾತ್ರ ಅದು ಯಾವ ಥರ ನಾವು ಉಪಯೋಗಿಸಬೇಕು, ಅದು ಯಾಕೆ ಬೇಕು, ಎಷ್ಟು ಬೇಕು ಅನ್ನೋದರಲ್ಲಿ ಮನುಷ್ಯನ ಒಂದು ಆಸೆ ಆಕಾಂಕ್ಷೆಗಳ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಅದು ಎಲ್ಲರ ಮನಸ್ಸನ್ನು ಒಂದೇ ಥರ ಇದೆ. ಲೋಕೋಭಿನ್ನಡಿಕೆ ಅಲ್ವಾ. ಕೆಲವರಿಗೆ ಹಣ ಇಲ್ದಿದ್ರೆ ಆಗೋದೇ ಇಲ್ಲ. ಅವನು ಹಣಕ್ಕೋಸ್ಕರ ಅವನು ಸಾಯ್ತಾರೆ. ಕೆಲವರು ಹಣ ಸಾಕಪ್ಪ ಇಷ್ಟಿದೆಯಲ್ಲ ಇನ್ನೇನಕ್ಕೆ ಬೇಕು ನನಗೆ ಅಂತಾನೂ ಇದ್ದಾರೆ. ಆ ಸಂತೃಪ್ತಿ ಅನ್ನೋದು ಬಹಳ ಇಂಪಾರ್ಟೆಂಟು ಹಣ ಪಡೆಯೋದ್ರಲ್ಲಿದೆ. ಆ ಸಂತೃಪ್ತಿ ಅನ್ನೋ ಒಂದು ಪದ ಇದೆ ನೋಡಿ, ಅದು ಯಾವುದೇ ವಿಷಯ ತಗೊಂಡ್ರು ಅದು ನಮಗೆ ತೃಪ್ತಿ ಕೊಡ್ಬೋದು, ನಮಗೆ ನೆಮ್ಮದಿ ಕೊಡ್ಬೋದು, ಸುಖ ಕೊಡ್ಬೋದು, ಎಲ್ಲಾನು ಕೊಡ್ಬೋದು. ಸೊ ಈಗ ಇದೇ ವಿಷಯದಲ್ಲಿ ಒಂದು ಕಥೆ ಇದೆ, ಒಂದು ಅದ್ಭುತವಾದ ಕಥೆ. ಇದು ಕೂಡ ಬಹಳ ಚೆನ್ನಾಗಿದೆ ಕಥೆ. ಇದು ಕಥೆ ಏನಪ್ಪಾ ಅಂತಂದ್ರೆ ಪೇಶ್ವೆ ಮಾಧವರಾಯರ ಕಾಲದ ಕಥೆ ಇದು. ಆ ಪೇಶ್ವೆ ಮಾಧವರಾಯನ ಕಾಲದಲ್ಲಿ ಅವನ ಕೈ ಕೆಳಗೆ ಮಂತ್ರಿಗಳಿದ್ರು. ಅವನ ಹೆಸರು ರಾಮಶಾಸ್ತ್ರಿ ಅಂತ ಒಬ್ಬರಿದ್ರು. ಅವರೊಬ್ಬರು ಧರ್ಮಾಧಿಕಾರಿಗಳು, ನ್ಯಾಯಾಧೀಶರು ಎಲ್ಲವೂ ಆಗಿದ್ದಂಥವ್ರು. ಅವರು ಬಹಳ ಸರಳ ಜೀವಿಗಳು, ಅಲ್ಪತೃಪ್ತರು. ಒಂದ್ಸಲ ಏನಾಗತ್ತು, ಅವರ ಧರ್ಮ ಪತ್ನಿ ಹೊಸ ವರ್ಷದ ಶುಭಾಶಯಗಳನ್ನು ಕೋರಲು ರಾಣಿವಾಸಕ್ಕೆ ತಳ್ಳಿದ್ರು. ಅವರ ಉಡುಪು ಸಾಮಾನ್ಯವಾಗಿತ್ತು. ರಾಣಿವಾಸದವರು ರಾಮಶಾಸ್ತ್ರಿ ಅಂತ ವ್ಯಕ್ತಿಯ ಪತ್ನಿಯು ಈ ರೀತಿ ಬಂದಿದ್ದು ನೋಡಿ ಕನಿಕರಿಸಿ ಅವರಿಗೆ ಭವ್ಯವಾದ ರಾಜಯೋಗ್ಯವಾದ ಊಟವನ್ನು ನೀಡಿ ಉಡಿಸಿ ಮೇನೆಯಲ್ಲಿಗೆ ಮನೆಗೆ ಕಳಿಸಿಕೊಟ್ರಂತೆ. ರಾಮಶಾಸ್ತ್ರಿಗಳ ಮನೆ ಮುಂದೆ ಮೇನೆ ಬಂದು ನಿಂತಿತ್ತು. ಶಾಸ್ತ್ರಿಗಳು ಬಾಗಿಲು ತೆರೆದು ಪತ್ನಿ ನೋಡಿ ಅವಾಕ್ಕಾದ್ರು. ಅವರಿಗೆ ಈ ರೀತಿ ಆಡಂಬರ ಸಹಿಸಲಾಗಲಿಲ್ಲ. ಕೂಡಲೇ ಬಾಗಿಲು ಹಾಕಿ ಕಿಟಕಿಯಿಂದಲೇ, ಯಾರು ನೀವು ದೇವಿ? ನೀವು ದಾರಿ ತಪ್ಪಿ ಇಲ್ಲಿಗೆ ಬಂದಂಗಿದೆ. ಈ ಬಡವನ ಮನೆಯಲ್ಲಿ ಈ ದೇವಿ ಶೋಭಿಸಲಾರಳು ಅಂತ ಅಂತೆ. ಅಯ್ಯೋ ದೇವ್ರೆ, ಯಾಕಪ್ಪ ಇದು? ಯಾರು ದೇವಿ ನೀವು? ನಮಗೆ ಗುರ್ತೇ ಸಿಗಲ್ವಲ್ಲ. ನಮ್ಮ ಬಡವ ಮನೆಗೆ ಬರುವಂತ ದೇವಿ ಅಲ್ಲ ನೀವು ಅಂತೇಳಿ ಬಾಗ್ಲಾಗ್ತಾರೆ. ಕಿಟಕಿಯಿಂದ ಹೇಳ್ಬಿಟ್ಟು ಅವರು. ಆಗ ಶಾಸ್ತ್ರಿಗಳ ಹೆಂಡತಿಗೆ ಇದೆಲ್ಲ ಅರ್ಥ ಆಯ್ತು. ಅವಳು ಅರ್ಥ ಮಾಡ್ಕೊಂಡ್ಬಿಟ್ರು. ಆಕೆ ಅರಮನೆಗೆ ಹೋಗಿ ನಡೆದ ಸಂಗತಿಯನ್ನು ವಿವರಿಸಿ ರಾಜವೇಷಭೂಷಗಳನ್ನೆಲ್ಲ ಹಿಂದಕ್ಕೆ ಕೊಟ್ಟು ತಮ್ಮ ಸರಳ ಉಡುಪನ್ನು ತೊಟ್ಟು ಕಾಲು ನಡಿಗೆಯಿಂದಲೇ ಮನೆಗೆ ಬಂದ್ರಂತೆ. ಶಾಸ್ತ್ರಿಗಳು ಹೆಂಡತಿಯಿಂದ ಪ್ರೀತಿಯಿಂದ ಬರಮಾಡಿಕೊಂಡು, ನೋಡಮ್ಮ ನೋಡೆ, ನೀನ್ ಇಲ್ಲಿದ್ದಾಗ ಇಲ್ಲಿಗೆ ಯಾರೋ ಶ್ರೀಮಂತ ಹೆಂಗಸರು ಬಂದಿದ್ರು. ಆದ್ರೆ ನಾನೊಬ್ಬ ಏಕ ಪತ್ನಿ ವ್ರತಸ್ಥ, ಆಕೆಯನ್ನು ಗೌರವದಿಂದ ಕಳಿಸ್ಕೊಟ್ಬಿಟ್ಟೆ ಅಂತಾರಂತೆ. ಆಕೆ ಕಣ್ಣುಗಳು ಅವಾಗ ನೀರಿನ ಹನಿ ಆಯ್ತು, ತೇಳ್ಕೊಂಡ್ವು. ಅವನು ಹೇಳ್ತಾ ಇದ್ದಂತ ಅವರ ಅಯ್ಯೋ ನಾನೆಂತ ತಪ್ಪು ಮಾಡಿಬಿಟ್ಟೆ ಅಂಥೇಳಿ ಅವರು ತಾವು ಮೊದಲು ಹೆಂಗಿದ್ರು ಆ ತೃಪ್ತಿ ಜೀವನ ನಾವು ಇನ್ನು ಮುಂದೆನೂ ನಡೆಸೋಣ ಅಂತ ಹೇಳ್ಕೊಂಡು ಅವರಿಬ್ರು ಸುಖವಾಗಿ ಅವರು ಚೆನ್ನಾಗಿದೆ ಅಂತ ತೃಪ್ತಿಯ ಜೀವನ, ಸಂತೃಪ್ತಿಯ ಜೀವನ ಸಾಕ್ಷರು ಅಂತೇಳಿ ಈ ಕಥೆ ಒಂದು ಅದ್ಭುತವಾದ ಕಥೆ. ಎಷ್ಟಿದ್ರು ಏನು, ಏನ್ ಮಾಡಿದ್ರು ಏನು, ಮನುಷ್ಯನಿಗೆ ನೆಮ್ಮದಿ ತೃಪ್ತಿ ಬಹಳ ಇಂಪಾರ್ಟೆಂಟ್ ಅನ್ನೋದಕ್ಕೆ ಈ ಕಥೆ ತೋರಿಸುತ್ತೆ. ಸೊ ಇಲ್ಲಿವರೆಗೆ ನೀವು ಕತೆ ಕೇಳಿದ್ದಕ್ಕೆ, ನನ್ನ ಮಾತುಗಳು ಕೇಳಿದ್ದಕ್ಕೆ ನಿಮ್ಗೆಲ್ಲರಿಗೂ ಕೃತಜ್ಞತೆಗಳು. ನಿಮ್ಗೆಲ್ಲರಿಗೂ ಶುಭವಾಗಲಿ.